ವೀಕ್ಷಕರೇ, ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗಾಗಲೇ 15ನೇ ವಾರದತ್ತ ಸಾಗುತ್ತಿರುವ ಬಿಗ್ ಬಾಸ್ ಸೀಸನ್ 11 ಇನ್ನೇನು 3 ವಾರಗಳು ಮಾತ್ರ ಫಿನಾಲೆಗೆ ಬಾಕಿ ಇವೆ. ಇಂತಹ ಸಮಯದಲ್ಲಿ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಅನ್ನುವ ಟಾಸ್ಕ್ ನೊಂದಿಗೆ ಒಬ್ಬರಿಗೆ ಮಾತ್ರ 2 ವಾರಗಳ ಮುಂಚೆಯೇ ಫಿನಾಲೆ ಟಿಕೆಟ್ ಅನ್ನ ಕೊಡುವುದರ ಮೂಲಕ ಮೊದಲು ಯಾರು ಫೈನಲ್ ವಾರಕ್ಕೆ ತಲುಪುತ್ತಾರೆ ಅನ್ನುವ ಕುತೂಹಲವನ್ನ ಪ್ರೇಕ್ಷಕರಲ್ಲಿ ಮೂಡಿಸಿದ್ದಾರೆ ಬಿಗ್ ಬಾಸ್. ವೀಕ್ಷಕರೇ, ಇದರಿಂದ ಸ್ಪರ್ಧಿಗಳಲ್ಲಿ ಕಿಚ್ಚು ಹೆಚ್ಚಾಗಿದ್ದು ತಮ್ಮ ಎಲ್ಲಾ ಬಲ ಮತ್ತು ತಂತ್ರಗಳನ್ನು ಉಪಯೋಗಿಸಿ ಹಾಡುತ್ತಿದ್ದಾರೆ ಮತ್ತು ಜಿದ್ದಾಜಿದ್ದಿಗೆ ಮುಂದಾಗಿದ್ದಾರೆ. ವೀಕ್ಷಕರೇ, ಈಗಾಗಲೇ ಈ ವಾರದ ಕ್ಯಾಪ್ಟನ್ ಆಗಿದ್ದ ರಜತ್ ಅನ್ನು ಫೈನಲ್ ಟಿಕೆಟ್ ಟಾಸ್ಕ್ ನ ಕಂಟೆಂಡರ್ ಆಗಿ ಘೋಷಿಸಲಾಗಿದೆ ಮತ್ತು ಬುಧವಾರ ನಡೆದ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಗೆದ್ದು ಫೈನಲ್ ಟಿಕೆಟ್ ಟಾಸ್ಕ್ ನ 2ನೇ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ಕಡೆ ಚೈತ್ರಾ ಕುಂದಾಪುರ ಅವರನ್ನ ಟಾಸ್ಕ್ ನಿಂದ ಹೊರಗಿಡಲಾಗಿದೆ, ಏಕೆಂದರೆ ಮಂಗಳವಾರ ಜೋಡಿ ಟಾಸ್ಕ್ ನಲ್ಲಿ ಸೋತಿದ್ದ ಉಗ್ರಂ ಮಂಜು ತಂಡ ಒಮ್ಮತದಿಂದ ಚೈತ್ರಾ ಅವರನ್ನ ಫಿನಲ್ ಟಿಕೆಟ್ ಟಾಸ್ಕ್ ನಿಂದ ಹೊರ ಹಾಕಿದ್ದಾರೆ ಮತ್ತು ಬುಧವಾರ ನಡೆದ ಬಾಲ್ ಟಾಸ್ ನಲ್ಲಿ ಹನುಮಂತನ ಟೀಮ್ ಗೆದ್ದಿದೆ. ಇದರಿಂದ ಮೋಕ್ಷಿತಾ ಮತ್ತು ಭವ್ಯ ಫಿನಲ್ ಟಿಕೆಟ್ ಟಾಸ್ ನ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ ಎಂದು ಬಿಗ್ ಬಾಸ್ ನ ಆಪ್ತ ಮೂಲಗಳು ತಿಳಿಸಿವೆ. ವೀಕ್ಷಕರೇ, ಈಗಾಗಲೇ ಫಿನಾಲೆ ಟಿಕೆಟ್ ಟಾಸ್ಕ್ ಅನ್ನ ಆಡಿಸಿರುವ ಬಿಗ್ ಬಾಸ್ ಈ ಎಪಿಸೋಡ್ ಅನ್ನ ಶುಕ್ರವಾರದ ಅಂತಿಮದಲ್ಲಿ ತೋರಿಸುತ್ತಾರೆ. ಆದರೆ ಫಿನಾಲೆ ಟಿಕೆಟ್ ಆಡಿದಂತಹ 4 ಜನರಲ್ಲಿ ಯಾರು 2 ವಾರಕ್ಕೆ ಮುಂಚೆಯೇ ಬಿಗ್ ಬಾಸ್ ಸೀಸನ್ 11ರ ಫೈನಲ್ ಗೆ ಹೋದರು ಅನ್ನುವ ಕುತೂಹಲಕ್ಕೆ ಉತ್ತರವೇ ತ್ರಿವಿಕ್ರಮ್. ಹೌದು ವೀಕ್ಷಕರೇ, ಫಿನಾಲೆ ಟಿಕೆಟ್ ಟಾಸ್ಕ್ ಅನ್ನ ತ್ರಿವಿಕ್ರಮ್ ಅವರು ಗೆದ್ದು ಬೀಗಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಇದು ಬಿಗ್ ಬಾಸ್ ನ ಆಪ್ತ ಮೂಲಗಳ ಮಾಹಿತಿಯಾಗಿದೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಇನ್ನೂ ಕನ್ಫರ್ಮ್ ಇಲ್ಲ. ಆದರೆ ಮಾಹಿತಿಗಳ ಪ್ರಕಾರ ಈ ಫಿನಾಲೆ ಟಿಕೆಟ್ ಟಾಸ್ಕ್ ಅನ್ನ ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಫಿನಾಲೆ ಟಿಕೆಟ್ ಟಾಸ್ಕ್ ಅನ್ನ ಯಾರು ಗೆಲ್ಲಬೇಕಾಗಿತ್ತು ಮತ್ತು ಏಕೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.